ಭಾಗ ಸತ್ಯವಂತ ಕೆಲಸ ಮಾಡುವಂಥವ್ರು, ಹೋರಾಟಗಾರರು. ಇದನ್ನು ನಾವು ಇಲ್ಲಿ ಯಾರೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಅವ್ರು ಪತ್ರಕರ್ತರು, ನಿಜವಾಗಿಯೂ ಪತ್ರಕರ್ತರು. ಯಾಕಪ್ಪ ಅಂದ್ರೆ ಪತ್ರಕರ್ತ ಸತ್ಯವಂತ ಕೆಲಸ ಮಾಡ್ತಾ ಇರ್ತಾನೆ, ಎಂಥ ತೊಂದರೆ ಬಂದರೂ ಅನುಭವಿಸ್ತಾ ಇರ್ತಾನೆ. ಆ ಅನುಭವಗಳನ್ನು ಪಡೆಯುವಂಥ ಜನ ಅವರು. ಅದಕ್ಕಾಗಿ ನಾವು ಇವತ್ತು ಯೂಟ್ಯೂಬ್ಗಳ ಮೇಲೆ ಹಾಕಿ ಮತ್ತೊಂದು ಹಾಕಿ ಇಲ್ಲಿ ನೋಡಿರಿ, ಷಡ್ಯಂತ್ರ ಮಾಡಿದ್ರೆ ಶಿಕ್ಷೆ ಹಾಕಬೇಕು, ಮಂಜುನಾಥ್ ಶಿಕ್ಷೆ ಕೊಡ್ತಾರೆ ನಮ್ಮ ಏನಪ್ಪ ಅಂತಂದ್ರೆ ಈ ದೇವೇಗೌಡರ ಕುಮಾರಸ್ವಾಮಿಗಳು ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಮತ್ತು ಏನೇನೋ ಮಾತುಗಳು ಮಾತಾಡಿ ಧರ್ಮ ರಕ್ಷಣೆ ಸಲುವಾಗಿ ಸಮಾವೇಶ ಮಾಡ್ತೀವಿ. ಅಲ್ಲ ರೀ, ಸತ್ತವ್ರು ಅನ್ಯಾಯಕ್ಕೊಳಗಾಗಿ ಸತ್ತಂಥ ಜನರ ಸಲುವಾಗಿ, ಅನ್ಯಾಯಕ್ಕೊಳಗಾದವ್ರ ಸಲುವಾಗಿ ಒಂದು ಮಾತನ್ನು ಮಾತಾಡ್ತಾ ಇಲ್ಲ. ಆದರೆ ಇವರು ವಿರೋಧವಾಗಿ ನಡೆದ ಯಾರನ್ನ ಆರೋಪ ಇಲ್ಲ ಆಗಿಲ್ಲ ಧರ್ಮಿಷ್ಠರು ಅಂತ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀರಿ. ಅಟ್ಲೀಸ್ಟ್ ಇವತ್ತು ಜನಕರಿಗೆ ಗೊತ್ತಾಗಲಿಕ್ಕತ್ತದೆ ಯಾರು ಧರ್ಮಿಷ್ಠರು ಯಾರು ಅಲ್ಲ ಅನ್ನುವಂಥದ್ದು. ಅಧರ್ಮೀಯರು ಯಾರಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಿರುತ್ತೆ ನಾವು ಇವತ್ತು ಹೇಳ್ತಾ ಇದ್ದೀವಿ. ಆದರೆ ತನಿಖೆ ಆಗಬೇಕಲ್ಲ. ಏನೋ ಅದನ್ನು ಅನಾಮಿಕ್ ಬಂದ ಸರಿಯೋ ತಪ್ಪೋ ಗೊತ್ತಿಲ್ಲ, ಮಾಡಬಾರ್ದಾಗಿತ್ತು ಅದನ್ನು ನಾವು ಇವತ್ತು ಹೇಳ್ಬೋದು. ಇನ್ನೂ ತನಿಖೆ ಆಗಿಲ್ಲ. ಅದು ಅನಾಮಿಕ್ ಬಂದ ಹೊಸದಾಗಿ ತನಿಖೆ ಶುರುವಾಯ್ತು. ಇಲ್ಲ ತನಿಖೆಯನ್ನು ಕಳೆದ ಒಂದು 2-3 ವರ್ಷದಿಂದ ನಿರಂತರವಾಗಿ ತಿಮರೋಡಿ ಅವರಾಗಿರ್ಬೋದು, ಮಟ್ಟನವರಾಗಿರ್ಬೋದು, ಥಮನ್ ಶೆಟ್ಟಿ ಅವರಾಗಿರ್ಬೋದು, ಅಥವಾ ರವಿ ನಮ್ಮ ಪ್ರಸನ್ನ ಅವರಾಗಿರ್ಬೋದು, ಇವರೆಲ್ಲರೂ ನಿರಂತರ ಪ್ರಯತ್ನ ಮಾಡಿದರು ಸೌಜನ್ಯ ನ್ಯಾಯಗೊಳಿಸಿ, ಸೌಜನ್ಯ ಅವ್ರಿಗೆ ನ್ಯಾಯಗೊಳಿಸಿ. ಅದನ್ನು ಇವತ್ತು ಯಾರು ಕಿವಿಯಲ್ಲಿ ಹಾಕ್ಕೊಳ್ತಾ ಇಲ್ಲ. ಯಾವುದೇ ಪಕ್ಷ, ಇವತ್ತು ಕಾಂಗ್ರೆಸ್ ಇರ್ಬೋದು, ಬಿ ಜೆ ಪಿ ಇರ್ಬೋದು, ಮತ್ತೊಂದು JDS ಇರ್ಬೋದು, ಯಾವುದೇ ಪಕ್ಷ ಇಲ್ಲ ಇವತ್ತೇನೋ ಕೋರ್ಟ್ ಇಂಟರ್ಫಿಯರ್ ಆಗಿ ಈ ಒಂದು ಕೇಸನ್ನು ತನಿಖೆಗೆ ಹಚ್ಚಿದ್ದರಿಂದಾಗೆ ಇವತ್ತೊಂದಿಷ್ಟು ಏನಪ್ಪ ಸತ್ಯ ಸುಳ್ಳು ಇನ್ನೂ ಪರಾಮರ್ಶೆ ಆಗಬೇಕಾಗ್ಯದ.